ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರೇ, ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು, ವಿಜಯಪುರ, ನನ್ನಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜೀವನದಲ್ಲಿ ಮನುಷ್ಯ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಭ್ರಷ್ಟಾಚಾರವನ್ನೇ ಜೀವಾಳವಾಗಿಸಿಕೊಳ್ಳುವಂಥ ಸಾಕಷ್ಟು ಜನರನ್ನು ಈ ನಾಡಿನಲ್ಲಿ ನಾವು ನೋಡ್ತೇವೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೇಗೆ ಬದುಕಿದರು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಂದು ದಿನ ಮನೆಯಲ್ಲಿ ಕುತ್ಕೊಂಡಂಥ ಸಂದರ್ಭದಲ್ಲಿ ಒಂದು ಹುಡುಗ ಬಂದ, ಭಾಳಷ್ಟು ಬಡತನದ ಒಬ್ಬ ಹುಡುಗ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ನಮಸ್ಕಾರ ಮಾಡಿದ. ಯಾರಪ್ಪ ನೀನು ಅಂತ ಕೇಳಿದರು. ನಾನು ಇದೇ ಊರಿನ ಒಬ್ಬ ಬಡ ಕುಟುಂಬದ ಹುಡುಗ, ನಿಮ್ಮನ್ನು ಕಾಣಬೇಕಂತ ಬಂದೀನಿ ಅಂದಾಗ ಏನು ವಿಚಾರ ಇತ್ತು ಅಂತ ಕೇಳಿದರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಏನಿಲ್ಲ, ನಾನು ಶಾಲೆಯನ್ನು ಕಲಿಬೇಕಂತ ಮಾಡೀನಿ, ನನ್ನ ಮನೆಯಲ್ಲಿ ಬಹಳಷ್ಟು ಬಡತನ, ನನ್ನ ತಂದೆ ತಾಯಿ ನನ್ನನ್ನು ಓದಲಿಕ್ಕೆ ಕಳಿಸ್ತಾ ಇಲ್ಲ, ದುಡ್ಡಿನ ಕೊರತೆ ಇದೆ, ದಯಮಾಡಿ ನೀವು ಒಂದಿಷ್ಟು ಈ ದೇಶದ ಪ್ರಧಾನಿಗಳಾಗಿದ್ದೀರಿ, ಅದಕ್ಕೆ ನೀವು ಒಂದಿಷ್ಟು ಏನಾದರೂ ಮಾಡಿ ನನಗೆ ಸಹಾಯವನ್ನು ಮಾಡಬೇಕು ಅಂತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಹೇಳ್ತಾರೆ, ಇಲ್ಲ, ನಾನು ಈ ದೇಶದ ಪ್ರಧಾನಿಯಾಗಿದ್ದರೂ ಕೂಡ ನನಗೆ ಸರ್ಕಾರ 40 ರೂಪಾಯಿ ಪಗಾರ ಕೊಡ್ತದೆ, ಪೇಮೆಂಟ್ ಮಾಡ್ತದೆ. ಆ 40 ರೂಪಾಯಿ ಪೇಮೆಂಟ್ನಲ್ಲಿ ನನ್ನ ಜೀವನ ನಡೆದು ಹೋಗ್ತದೆ, ಹೆಚ್ಚಿನದಾಗಿ ಯಾವುದೂ ಉಳಿಯೋದಿಲ್ಲ, ನನಗೆ ಕ್ಷಮಾ ಮಾಡಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂತ ಆ ವ್ಯಕ್ತಿ ಆ ಸಣ್ಣ ಹುಡುಗನ ಹತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇಳ್ಕೊಂಡಾಗ ಇವರಿಬ್ಬರ ಸಂಭಾಷಣೆಯನ್ನು ಕೇಳ್ತಿದ್ಲು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಧರ್ಮಪತ್ನಿ. ಅವರು ಕೇಳಿ ಆ ಹುಡುಗ ಇನ್ನೇನು ಹೊರಟಿತ್ತು, ಬೇಜಾರು ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಹುಡುಗನ ಕರೆದ್ಲು ತಾಯಿ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ತಮ್ಮ ಹೆಂಡತಿ ಕೇಳ್ತಾರ, ಯಾಕೆ ಅವನನ್ನು ಕರೆದೆ? ಏನಿಲ್ಲ, ಆ ಹುಡುಗ ಸಹಾಯ ಮಾಡಿರಿ ಅಂತ ತಿಳ್ಕೊಂಡು ಬಂದಾನ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರಿ, ಸರ್ಕಾರ ಕೊಟ್ಟು 40 ರೂಪಾಯಿ ನನ್ನ ಜೀವನಕ್ಕೆ ಸಾಕಾಗಿ ಹೋಗ್ತದೆ, ದುಡ್ಡು ಉಳಿದಿಲ್ಲ ಅಂತ ಅಂದಿರುವಂಥ ಮಾತನ್ನು ಕೇಳಿದೆ. ಒಂದಿಷ್ಟು ಅವನಿಗೆ ಏನಾದರೂ ಕೊಟ್ಟ ಕಳಿಸೋಣ ಅಂತ ತಿಳ್ಕೊಂಡು ಒಳಗೆ ಹೋಗಿ ಧರ್ಮಪತ್ನಿ, ಶಾಸ್ತ್ರೀಜಿಯವ್ರ ಧರ್ಮಪತ್ನಿ ಒಳಗೆ ಹೋಗಿ ಒಂದು 10 ರೂಪಾಯಿ ತೊಗೊಂಡು ಬಂದು ಆ ಹುಡುಗನಿಗೆ ಕೊಟ್ಟು, ತಗೋ ನಿನ್ನ ಸಾಲಿ ಫೀ ಕಟ್ಟು, ಓದಿ ದೊಡ್ಡವಾಗು, ದೇಶಕ್ಕೆ ಒಳ್ಳೇದು ಮಾಡುವಂತ ತಿಳ್ಕೊಂಡು ಹಾರೈಸಿದ್ಲು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವ್ರಿಗೆ ಆಶ್ಚರ್ಯ ಆಯಿತು. ಹೆಂಡತಿಯನ್ನು ಕರೆದ್ರು, ಅಲ್ಲ, ಈ 10 ರೂಪಾಯಿ ಎಲ್ಲಿಂದ ಬಂತು ಅಂತ ಕೇಳಿದಾಗ, ಏನಿಲ್ಲ, ನಿಮಗೆ ಸರ್ಕಾರ ಏನು 40 ರೂಪಾಯಿ ಪಗಾರ ಕೊಡ್ತದ, ಆ 40 ರೂಪಾಯಿ ಪಗಾರಿನೊಳಗೆ ಈ ಸರಿ ನಮಗೆ 30 ರೂಪಾಯಿ ಸಾಕಾಗ್ಯದ, 30 ರೂಪಾಯಿದೊಳಗೆ ನಮ್ಮ ಜೀವನ ನಡೆದು ಹೊಂಟದ, ಪ್ರತಿ ತಿಂಗಳ 2 ತಿಂಗಳಾಯಿತು 10 ರೂಪಾಯಿ ಉಳ್ಯಾಕತೈತಿ ಅಂತಂದಾಗ ಆಯಿತು ಅಂತ ಹೆಂಡತಿನ ಮಾತನಾಡಿಸಿ ಎಬ್ಬಿಸಿ ಕಳಿಸಿದ್ರು. ತಕ್ಷಣವೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ತಮ್ಮದು ಲೆಟರ್ ಪ್ಯಾಡ್ ತೊಗೊಂಡ್ರು. ಆ ಒಂದು ಲೆಟರ್ನೊಳಗೆ ವಿಷಯವನ್ನು ಬರೆದ್ರು. ಏನಂತ? ಈ ದೇಶದ ಪ್ರಧಾನಿಯಾಗಿರುವಂಥ ನಾನು ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ನೀವು ಇಷ್ಟು ದಿನ ನನಗೆ 40 ರೂಪಾಯಿ ಪಗಾರ ಕೊಡ್ತಿದ್ರಿ, ಆ 40 ರೂಪಾಯಿ ಪಗಾರಿನೊಳಗೆ ನನ್ನ ಸಂಸಾರ ನಡೀತಿತ್ತು, ನನ್ನ ಹೆಂಡತಿ ಭಾಳಷ್ಟು ಜಾನಳಾಗ್ಯಾಳ, ಆಕೆ 30 ರೂಪಾಯಿದೊಳಗೆ ಸಂಸಾರ ನಡೆಸಾಕತ್ತಾಳ, ಸರ್ಕಾರದಿಂದ 10 ರೂಪಾಯಿ ಜಾಸ್ತಿ ನನಗೆ ಬರಾಕತ್ತದ, ಮುಂದಿನ ದಿನಮಾನಗಳಲ್ಲಿ ಪಗಾರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರ ನನಗೆ 30 ರೂಪಾಯಿ ಕೊಡಬೇಕು, 10 ರೂಪಾಯಿಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಮಾತನ್ನು ಪತ್ರದೊಳಗೆ ಬರೆದು ಸರ್ಕಾರಕ್ಕೆ ಮುಟ್ಟಿಸಿದ್ರು. ಎಷ್ಟು ಪ್ರಾಮಾಣಿಕವಾಗಿ ಈ ನಾಡಿನಲ್ಲಿ ಈ ದೇಶವನ್ನು ಆಳಿದರು. ವಾಜಪೇಯಿ ಅಂಥವರು, ಈ ನಾಡಿನಲ್ಲಿ ಇಂದಿರಾ ಗಾಂಧಿ ಅಂಥವರು ಎಷ್ಟು ಪ್ರಾಮಾಣಿಕರಾಗಿ ಈ ನಾಡಿನಲ್ಲಿ ಈ ಜಗತ್ತನ್ನು ಆಳಿದರು, ಈ ದೇಶವನ್ನು ಆಳಿದರು. ಅಂಥ ನಾಯಕರ ನಾಡಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮ್ಮ ನಾಯಕರು ಕೂಡ ಕೆಲವೊಂದಿಷ್ಟು ಜನ ಭ್ರಷ್ಟರಾಗ್ತಿದ್ದಾರೆ. ಭ್ರಷ್ಟತೆಗೆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ದೂರ ಆಗಿ ಬದುಕು ಬಂಗಾರ ಆಗಬೇಕನ್ನೋದೇ ಈ ನಾಡಿನಲ್ಲಿ ನನ್ನ ಸಂದೇಶ ಎನ್ನುವಂಥ ಮಾತು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.